ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾನು ಮೈಸೂರು ಅರಮನೆಗೆ ಬಂದಿದ್ದೆ. ಮೈಸೂರು ಅರಮನೆ ತುಂಬಾ ಚೆನ್ನಾಗಿದೆ. ನಾನು ಆ ಮೈಸೂರು ಅರಮನೆಯ ವಿಡಿಯೋನೆಲ್ಲ ಕವರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈಗ ಇದು ನೋಡ್ತಾ ಇದ್ದೀರಾ ನೀವು, ಇದು ಮೈಸೂರಿನ ದೊಡ್ಡ ಗಡಿಯಾರ. ಇದನ್ನು ಇಂಗ್ಲೀಷಲ್ಲಿ ಮೈಸೂರು ಕ್ಲಾಕ್ ಟವರ್ ಅಂತ ಹೇಳ್ತಾರೆ. ಇದು ಮೈಸೂರು ಅರಮನೆ ಮತ್ತು ರಂಗಚಾರ್ಲು ಪುರಭವನದ ಹತ್ತಿರ ಇದೆ. ಇದನ್ನು 1927ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದನ್ನು ಸಿಲ್ವರ್ ಜೂಬ್ಲಿ ಟವರ್ ಅಂತ ಕರೀತಾರೆ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂವಿಧಾನ ಶಿಲ್ಪಿ, ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿನ ನೀವು ನೋಡ್ತಾ ಇದ್ದೀರಾ. ಇದು ಮೈಸೂರು ಅರಮನೆಯ ಹತ್ತಿರದಲ್ಲಿದೆ. ನೀವು ಯಾವಾಗಲಾದರೂ ಮೈಸೂರಿಗೆ ಹೋದರೆ ಇಲ್ಲಿ ನೀವು ನೋಡ್ಬೋದು. ನೋಡಿ, ಈಗ ಕಾಣಿಸ್ತಾ ಇದೆ ಅದೇ ಮೈಸೂರು ಅರಮನೆ. ಈಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಾ ಇದೆ. ಅದರ ಮುಂದೆಗಡೆ ಆಗಿನ ಮೈಸೂರಿನ ಮಹಾರಾಜರಾದ ಚಾಮರಾಜೇಂದ್ರ ಒಡೆಯರ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ಇದೇ ನೋಡಿ, ಚಾಮರಾಜೇಂದ್ರ ಒಡೆಯರ ಸ್ಟ್ಯಾಚ್ಯೂ. ಈ ಕುದುರೆ ಎಲ್ಲಾದರೂ ಜನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸೋದಕ್ಕೆ ಮೈಸೂರಲ್ಲಿ ಈ ಕುದುರೆನ ಯೂಸ್ ಮಾಡ್ತಾರೆ. ಕುದುರೆ ಗಾಡಿ ನೋಡಿ, ಚೆನ್ನಾಗಿದೆ. ನೋಡಿ, ಇದು ಮೈಸೂರು ಅರಮನೆ ಹತ್ರ ಮೈಸೂರು ರಾಜರ ಸ್ಟ್ಯಾಚ್ಯೂ ಇದೆ. ಈಗೆಲ್ಲ ನೀವು ನೋಡ್ತಾ ಇದ್ದೀರಾ. ನೋಡಿ, ಇದು ಮೈಸೂರು ಅರಮನೆಗೆ ಹೋಗುವ ದಾರಿ. ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಈಗ ಮೈಸೂರು ಅರಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ. ನೇಚರ್ ಎಲ್ಲ ಚೆನ್ನಾಗಿದೆ, ಮತ್ತು ಫ್ಲವರ್ ಎಲ್ಲ ಚೆನ್ನಾಗಿದೆ, ಮತ್ತು ಎಲ್ಲ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಇದೇ ಪ್ರವೇಶ ದ್ವಾರ, ಮೈಸೂರಿಗೆ ಅರಮನೆಗೆ ಹೋಗುವ ಪ್ರವೇಶ ದ್ವಾರ. ಬನ್ನಿ, ಯಾವ ಥರ ಇದೆ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ವಿವರಣೆ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ, ಇದೆ ನೋಡಿ ಈ ಮೈಸೂರು ಅರಮನೆ. ಈ ಮೈಸೂರು ಅರಮನೆಯನ್ನು 1897ರಲ್ಲಿ ಕಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ಇದು ಮುಕ್ತಾಯಗೊಂಡಿದ್ದು 1912ರಲ್ಲಿ ಮುಕ್ತಾಯಗೊಂಡು ಈ ಥರ ಮೈಸೂರು ಅರಮನೆಯಾಗಿ ನಾವೆಲ್ಲ ನೋಡ್ತಾ ಇದ್ದೀರಿ. ಮತ್ತು ಈ ಮೈಸೂರು ಅರಮನೆಯನ್ನು ಇನ್ನೊಂದು ಹೆಸರಿಂದ ಕರೀತಾರೆ. ಇದನ್ನು ಅಂಬಾವಿಲಾಸ ಅರಮನೆ ಅಂತ ಕರೀತಾರೆ. ನೋಡಿ, ಇದು ಮೈಸೂರು ಅರಮನೆಯ ಮುಂಭಾಗ ತರಹದ ಹೂಗಳ ಗಿಡಗಳಿದ್ವು. ಅದು ನೋಡೋದಕ್ಕೆ ತುಂಬಾ ಆಕರ್ಷಣೆಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ, ಈಗ ಮುಂದೆಗಡೆ ಬಂದರೆ ಅಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಇರುತ್ತೆ. ಆ ಚಪ್ಪಲ್ಸು ಮತ್ತು ಶೂಸ್ನೆಲ್ಲ ಆ ಗೋಣಿನೆಲ್ಲ ಹಾಕ್ಕೊಟ್ಬಿಟ್ಟು, ಅಂದರೆ ಫ್ರೀ, ಅದೆಲ್ಲ ಹಾಕ್ಕೊಡೋದಕ್ಕೆಲ್ಲ ಫ್ರೀ ಇರುತ್ತೆ. ಮತ್ತು ಅಲ್ಲಿ 150 ರುಪೀಸು ಟಿಕೆಟ್ ತಗೊಂಡು ನಾವು ಈ ಪ್ರವೇಶ ದ್ವಾರದಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ತಾ ಇದ್ದರೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಮೂರ್ತಿಗಳೆಲ್ಲ ಸಿಗುತ್ತೆ. ಅದು ನೋಡಿಕೊಂಡು ಮುಂದೆಗಡೆ ಹೋಗಿದ್ರೆ ನೋಡಿ, ಇಲ್ಲೆಲ್ಲ ಇದನ್ನು ಗಣೇಶ ಎಲ್ಲ ಇಡ್ತಿದ್ದಾರೆ. ಅದು ಮಂಟಪದೊಳಗೆ ಗಣೇಶ ಎಲ್ಲ ಇಟ್ಟಿದ್ದಾರೆ. ನೋಡಿ, ಹಂಗೆ ಮುಂದೆಗಡೆ ನೋಡ್ಕೊಂಡು ಹೋಗ್ತಾ ಇದ್ದರೆ ನೋಡಿ, ಇಲ್ಲೆಲ್ಲ ಎಲ್ಲ ಮೂರ್ತಿಗಳೆಲ್ಲ ಇಟ್ಟಿದ್ದಾರೆ. ಆಂಜನೇಯ, ಗಣೇಶ ಮತ್ತು ಬಸವ ಎಲ್ಲ ಇಟ್ಟಿದ್ದಾರೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಇದು ಅರಮನೆಯ ಒಳಗಡೆ ಯಾವ ಥರ ಇದೆ ಅಂತೆ, ಗೋಡೆ ಮತ್ತು ಮೇಲ್ಛಾವಣಿ ಎಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ನೋಡಿ, ಈಗ ಇಲ್ಲಿ ಇದು ಅರಮನೆಯಲ್ಲಿ ಈ ಕಂಬಗಳು ಮತ್ತು ಮೇಲ್ಛಾವಣಿ, ಮತ್ತು ಇಲ್ಲೆಲ್ಲ ನೋಡಿ ನೀವು, ಕಂಬಗಳು ಎಷ್ಟೆಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಚೆನ್ನಾಗಿದೆ. ಮತ್ತು ಫ್ಲೋರು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಅಂದರೆ ಸ್ವರ್ಗದಲ್ಲಿ ಇರೋ ಥರ ಫೀಲ್ ಆಗುತ್ತೆ. ಇದು ಆಗಿನ ಕಾಲದಲ್ಲಿ ಈ ವಾದ್ಯತಂಡ, ಇದು ಸ್ಕ್ಯಾಟಿಸ್ಟ್ ವಾದ್ಯತಂಡ ಅಂತ ಇದನ್ನು ಕರೀತಾರೆ. ಆಗಿನ ಕಾಲದಲ್ಲಿ ಇದು ವಾದ್ಯತಂಡ ಈ ಥರ ಇತ್ತು. ಮತ್ತು ಇನ್ನೊಂದು ವಾದ್ಯತಂಡ ಇತ್ತು. ಇದು ವಾದ್ಯತಂಡ ಅಂದರೆ ಮೈಸೂರು
ದಸರಾ ಟೈಮಲ್ಲಿ ಯಾವ ಥರ ಮೈಸೂರು ದಸರಾನ ಮಾಡ್ತಾಯಿದ್ರು ಆ ಕಾಲದಲ್ಲಿ ಅನ್ನೋದನ್ನು ಈ ವಾಲಲ್ಲಿ ಅಂದರೆ ಈ ಗೋಡೆ ಮೇಲೆ ಈ ಪಿಕ್ಚರಲ್ಲಿ ನೋಡ್ಬೋದು. ನೋಡಿ ಮೈಸೂರು ಅರಮನೆಯಲ್ಲಿ ಯಾವ ಥರ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ನೋಡಿ ಫ್ಲೋರು, ಕಂಬಗಳು, ಇನ್ನು ಮುಂದೆಗಡೆ ಇನ್ನು ಮುಂದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಇದು ಒಂದು ವಾದ್ಯ ತಂಡ. ಆಗಿನ ಕಾಲದಲ್ಲಿ ಮೈಸೂರು ಅರಮನೆಯಲ್ಲಿ ವಾದ್ಯ ತಂಡ ಈ ಥರ ಇತ್ತು ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ನೋಡಿ ಮೇಲ್ಛಾವಣಿ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಡಿಸೈನಾಗಿ ಮಾಡಿದ್ದಾರೆ. ಈ ಫೋಟೋದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯವರ ಫೋಟೋ ಮತ್ತು ಅವರ ಫ್ಯಾಮಿಲಿ ಫೋಟೋ ನೀವು ನೋಡ್ಬೋದು. ನೋಡಿ ಅಲ್ಲಿ ಜಯಲಕ್ಷ್ಮಮ್ಮಣ್ಣಿಯವರು, ಕೃಷ್ಣರಾಜ ಒಮ್ಮಣ್ಣಿಯವರು ಮತ್ತು ಜಯಚಾಮರಾಜೇಂದ್ರ ಒಡೆಯರು. ಇವರು ವಾಣಿ ವಿಲಾಸ ಕೆಂಪನಂಜಮ್ಮಣ್ಣಿಯವರು. ಇವರು ನೋಡಿ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಕೆಂಪನಂಜಮ್ಮಣ್ಣಿಯವರು. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ನೀವು ಜಯಚಾಮರಾಜೇಂದ್ರ ಒಡೆಯವರಿಗೆ ಮದುವೆ ಮಾಡೋ ಸನ್ನಿವೇಶ ಆ ಫೋಟೋದಲ್ಲಿ ನೋಡ್ಬೋದು. ಇದೆಲ್ಲ ಆಗಿನ ಕಾಲದ ರಾಜ ಮನೆತನದ ಫೋಟೋಗಳು ಇದಾಗಿದೆ ನೋಡಿ. ಈಗ ನಿಮ್ಗೆ ಅನಿಸ್ತಾ ಇದೆ ಇದೆಲ್ಲ ಏನು, ಯಾಕೆ ಇದೆಲ್ಲ ಏನಿದು ಅಂತ ನಿಮ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮೈಂಡಲ್ಲಿ. ಇದೆಲ್ಲ ಏನು ಅಂದರೆ ಆಗಿನ ಕಾಲದ ರಾಜರು ಪ್ರವಾಸಕ್ಕೆ ಅಂತ ಹೋದಾಗ ಅಲ್ಲಿನ ಜನಗಳು ಅಂದರೆ ಅಲ್ಲಿನ ರಾಜರು ಇವ್ರಿಗೆ ಗಿಫ್ಟಾಗಿ ಕೊಟ್ಟಿರೋದನ್ನ ಇಲ್ಲಿ ಸಂಗ್ರಹಣೆ ಮಾಡಲಾಗಿದೆ ಅಂಥೇಳಿ ಈ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ. ಇದು ಆಗಿನ ಕಾಲದ ಬಾಗಿಲು. ನೀವು ಈ ಬಾಗಿಲಿನ ಮೇಲೆ ನೋಡ್ತಾ ಇದ್ದೀರಾ, ಅಲ್ಲಿ ಲಕ್ಷ್ಮಿ ಮತ್ತು ಆನೆಗಳ ಚಿತ್ರಗಳು ನೋಡ್ಬೋದು ನೋಡಿ. ಇದು ಮೈಸೂರು ಅರಮನೆಯ ಒಳಗಡೆ ಈ ಥರ ಸೆಂಟ್ರಲ್ಲಿ ಈ ಥರ ಜಾಗ ಬಿಟ್ಟಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಮೈಸೂರು ಅರಮನೆಯಲ್ಲಿ ಇರುವ ಗೋಡೆಗಳ ಮೇಲೆ ಈ ಥರ ಎಲ್ಲ ಚಿತ್ರಗಳು ಮತ್ತು ಈ ಥರ ಎಲ್ಲ ಡಿಸೈನ್ ಮಾಡಿಸಿದ್ದಾರೆ. ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿ ಕಾಣಿಸುತ್ತೆ, ಚೆನ್ನಾಗಿದೆ.
ಆಗಿನ ಕಾಲದ ಮಹಾರಾಜರು ಬಳಸುತ್ತಿದ್ದ ಬೆಳ್ಳಿ ಕುರ್ಚಿಗಳನ್ನ ನೀವು ಈಗ ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೂ ಹೊಸ ಕುರ್ಚಿಗಳ ಥರ ಕಾಣಿಸ್ತಾ ಇದ್ದಾವೆ. ತುಂಬಾ ಚೆನ್ನಾಗಿದೆ. ನೋಡಿ ಇಲ್ಲಿ ಡಿಸೈನ್ ಮಾಡಿದ್ದಾನೆ, ಬೇರೆ ಲೆವೆಲಲ್ಲಿ ಮಾಡಿದ್ದಾನೆ. ನೋಡಿ ಇಲ್ಲಿ ದೂರದಿಂದ ನೋಡಿದ್ರೆ ಒಂದೇ ಥರ ಕಾಣಿಸುತ್ತೆ ಎಲ್ಲ. ಮತ್ತು ಯಾವುದು ಒಂಚೂರು ಅದಲು ಬದಲು ಇರದೆ ತುಂಬಾ ಅಚ್ಚುಕಟ್ಟಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಇಲ್ಲಿ ಎಲ್ಲ ಈ ರೂಮ್ಗಳಲ್ಲಿ ಎಲ್ಲ ದೇವರುಗಳನ್ನ ಇಟ್ಟಿದ್ದಾರೆ. ಕಾಳಿ, ಚಾಮುಂಡೇಶ್ವರಿ ಮತ್ತು ಗಣೇಶ ಎಲ್ಲ ದೇವರುಗಳನ್ನ ಈ ರೂಮಲ್ಲಿ ಇಟ್ಟಿದ್ದಾರೆ. ಮೂರ್ತಿಗಳನ್ನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ. ನೋಡಿ ಈಗ ನೀವು ನೋಡ್ತಾ ಇರ್ಬೋದು, ಇದು ಅರಮನೆಯ ವಾಸ್ತುಶಿಲ್ಪನ ನೀವು ನೋಡ್ತಾ ಇರ್ಬೋದು. ಗೋಡೆಗಳಲ್ಲಿ ಆ ಕಡೆ ಈ ಕಡೆ ಮತ್ತು ಮೇಲ್ಛಾವಣಿಯಲ್ಲಿ ಯಾವ ಥರ ಡಿಸೈನಾಗಿ ವಾಸ್ತುಶಿಲ್ಪ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಿ. ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಕಡೆಯಿಂದ ನೋಡಿದ್ರೆ ಸಮವಾಗಿದೆ. ಇದು ಎಕ್ಸಿಟ್ ಆಗಬೇಕಾದ್ರೆ ಇಲ್ಲಿಯೋ ಮೆಟ್ಲುಗಳು ನೋಡಿ ಈ ಥರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನೀವು ನೋಡ್ತಾ ಇದ್ದೀರಾ, ಇದು ಆನೆಗಳಿಗೆ ದಸರಾ ಟೈಮಲ್ಲಿ ಹಾಕೋ ಆಭರಣಗಳನ್ನು ಈ ಥರ ಸ್ಟೋರೇಜ್ ಮಾಡಿ ಇಟ್ಟಿದ್ದಾರೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನನ್ನ ಕೃಷ್ಣಸ್ವಾಮಿ ಬಾಲಕೃಷ್ಣ ಟೆಂಪಲ್ ಇದು ಅರಮನೆಯ ಪಕ್ಕದಲ್ಲಿದೆ. ಇದು ಅತ್ಯಂತ ಪುರಾತನ ದೇವಾಲಯ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ನಾವು ನೋಡ್ತಾ ಇರ್ಬೋದು, ದೇವರು ಎಲ್ಲ ಕಾಣಿಸ್ತಾ ಇದ್ದಾರೆ. ಮತ್ತು ಇನ್ನೂ ಒಳಗಡೆ ಹೋದರೆ ನೋಡಿ ಬಾಲಕೃಷ್ಣ ಎಲ್ಲ ಕಾಣಿಸ್ತಾರೆ. ಮತ್ತು ಇಲ್ಲೆಲ್ಲ ಬೇರೆ ದೇವರುಗಳೆಲ್ಲ ಇದ್ದಾರೆ ನೋಡಿ. ಇಲ್ಲೆಲ್ಲ ವೆಂಕಟರಮಣ ಸ್ವಾಮಿ ಮತ್ತು ಮಧ್ವಾಚಾರ್ಯರು ಎಲ್ಲ ಇದ್ದಾರೆ. ನಳವಾರ ಸನ್ನಿಧಿ ಎಲ್ಲ ಇಲ್ಲಿ ನಳವಾರ ಸನ್ನಿಧಿ ಎಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ. ಒಳಗಡೆ ಎಲ್ಲ ಮಧ್ವಾಚಾರ್ಯರು ಮತ್ತು
ಇಲ್ಲಿ ನೀವು ನೋಡ್ತಾ ಇರ್ಬೋದು ಅತ್ಯಂತ ಪುರಾತನ ಕಾಲದ ಪಾತ್ರೆಗಳನ್ನು ನೋಡ್ತಾ ಇರ್ಬೋದು. ನೋಡಿ, ಇದು 1490ರಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅತ್ಯಂತ ಪುರಾತನ ಕಾಲದ ದೇವಾಲಯ ಇಲ್ಲಿ ನೋಡ್ಬೋದು ನೀವು. ಇದು ಅರಮನೆಯ ಪಕ್ಕದಲ್ಲೇ ಈ ದೇವಸ್ಥಾನವೂ ಇದೆ. ತುಂಬಾ ಚೆನ್ನಾಗಿದೆ. ಬಟ್ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು, ಈ ವಿಡಿಯೋನಲ್ಲಿ ನೋಡ್ಬೋದು. ಬಟ್ ಒಳಗಡೆ ಯಾವಾಗಲಾದರೂ ಹೋದರೆ ನೀವು ತುಂಬಾ ಹಳೆಯ ಕಾಲದ ದೇವಸ್ಥಾನ ನೀವು ನೋಡ್ಬೋದು. ಚೆನ್ನಾಗಿದೆ. ಯಾವಾಗಲಾದರೂ ಮೈಸೂರು ಅರಮನೆಗೆ ಹೋದರೆ ಮಿಸ್ ಮಾಡದೆ ಈ ದೇವಸ್ಥಾನ ನೋಡ್ಕೊಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದ ದೇವಸ್ಥಾನ ಇದು. ಇದು ಮೈಸೂರು ಅರಮನೆಯ ಹೊರಭಾಗ. ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ. ಮತ್ತು ಅಲ್ಲಿನ ಪಕ್ಕದಲ್ಲೇ ಉದ್ಯಾನವನ ಎಲ್ಲ ಇದೆ. ಅಲ್ಲಿ ಎಲ್ಲ ರೀತಿಯ ಗಿಡಗಳನ್ನ ನೆಟ್ಟಿದ್ದಾರೆ. ಮತ್ತು ಡೈಲಿ ಅದನ್ನು ತುಂಬಾ ಚೆನ್ನಾಗಿ ಮಕ್ಕಳಂತೆ ಪೋಷಣೆ ಮಾಡ್ತಾಯಿದ್ದಾರೆ. ಮತ್ತು ಅಲ್ಲೆಲ್ಲ ಫ್ಲವರ್ ಎಲ್ಲ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಫ್ಯಾಮಿಲಿ ಸಮೇತ ಹೋದರೆ ಫ್ಯಾಮಿಲಿಗೆಲ್ಲ ಫೋಟೋ ಶೂಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಫೋಟೋಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವಾಗಲಾದರೂ ಹೋದರೆ ಈ ಎಲ್ಲ ನೋಡ್ಬೋದು. ಈ ನೋಡಿ ವ್ಯೂ ಎಲ್ಲ ಎಷ್ಟು ತುಂಬಾ ಚೆನ್ನಾಗಿದೆ. ಚೆಲುವರಾಯ ಸ್ವಾಮಿ ದೇವಸ್ಥಾನ ಅಂತೇಳಿ, ಅಲ್ಲಿ ಒಳಗಡೆ ನೋಡಿ ಈ ಥರ ಎಲ್ಲ ಇದೆ. ಇದು ಹಳೆ ಕಾಲದ ದೇವಸ್ಥಾನ. ಅಲ್ಲಿ ಟೆಂಪಲ್ ಕ್ಲೋಸ್ ಆಗಿರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾವಾಗಲಾದರೂ ಹೋದರೆ ಈ ಟೆಂಪಲ್ದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. For more videos, please like ಮಾಡಿ, share ಮಾಡಿ, subscribe ಮಾಡಿ. ಗುರು ಕನ್ನಡ ಲಾಗ್ಸ್. Thank you for watching the videos. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.